ಅಂದ್ರೆ ನಡೀತಾ ಇದೆ ಅಂತ ನಿನ್ ಕಾಲದಿಂದ ನಡ್ಕೊಂಡ್ ಬಂದಿರೋ ಅಂತ ಪತ ಮಾಡ್ಬೇಕಾದ್ರೆ ಹೆವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಸೊ ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಮಧ್ಯಾಹ್ನ 1 ಗಂಟೆ ಹಂಗೆ ನಮ್ಮ ಹೋಮ್ ಟೌನ್ ಬಿಟ್ಟು ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಹೆವಿ ಬಿಸಿಲಿತ್ತು ಹೋಗ್ತಾ. ಸೊ ಅದಕ್ಕೆ ಮಧ್ಯ ಲಂಚ್ ಬ್ರೇಕ್ ಅಂತ ಸ್ಟಾಪ್ ಮಾಡಿದೀವಿ. ಸೊ ಸ್ನ್ಯಾಕ್ಸ್ ಅಂತ ಎಲ್ಲ ಸೈಡಲ್ಲಿ ನಿಲ್ಸಿ ಅಲ್ಲೇ ಒಂದು ಒಳ್ಳೆ ಜಾಗ ಸಿಕ್ತು ಊಟ ಮಾಡೋಕ್ಕೆ ಅಂತ. ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ತಗೊಬಂದಿದ್ರು. ಪುಳಿಯೋಗರೆ, ಮೊಸರನ್ನ, ಸ್ವೀಟ್ಸು ಎಲ್ಲ ಇತ್ತು. ಸೊ ಒಂಥರ ಹೊಸ ಎಕ್ಸ್ಪೀರಿಯನ್ಸು, ಚೆನ್ನಾಗಿತ್ತು. ಹೆಂಗಿತ್ತು? ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿದಂತೂ ಇನ್ನೂ ಚೆನ್ನಾಗಿತ್ತು. ಅಷ್ಟು ಬಿಸಿಲಲ್ಲಿ ಎಲ್ಲ ಫುಲ್ ಟಯರ್ಡ್ ಆಗಿ ಹೋಗಿದ್ವಿ. 3 ಗಂಟೆ ಆಗಿತ್ತು ನಾವಲ್ಲಿ ಊಟ ಮಾಡಬೇಕಾದ್ರೆ. ಹೆವಿ ಬಿಸಿಲಿತ್ತು. ನಾವು ನೀರಿರೋ ಜಾಗನೇ ಹುಡುಕ್ತಿದ್ವಿ. ಒಳ್ಳೆ ಜಾಗ ಸಿಕ್ತು. ತಕೊಳಕ್ಕಾಗ್ತಿಲ್ಲ ಬಿಸಿಲುನ. ಏನ್ ಮುಖಕ್ಕೆ ಹೊಡಿದ ಗಾಳಿ. ಇದು ಲಂಚ್ ಬ್ರೇಕ್, ಲಂಚ್ ಸ್ನಾಕ್ಸ್. ಅವ್ನು ನನ್ನ ತಮ್ಮ. ಇವರಿಬ್ರು ಸೇರಿದೋಗ್ಬಿಟ್ರೆ ಒಳ್ಳೆ ಟೈಮ್ ಪಾಸ್. ಸೂರ್ಯ ಬಿಸಿಲು ಹಿಂಗಿದೆ ಅಂತ ಕಣ್ಣು ಬಿಡೋಕ್ಕಾಗ್ತಲ್ಲ, ಅಷ್ಟು ಬಿಸಿಲು. ಈಗ ತಾನೇ ಯಾರೋ ಭತ್ತ ನಾಟಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಳ್ಳಿ ಲೈಫ್ಗೂ ಸಿಟಿ ಲೈಫ್ಗೂ ಇಷ್ಟೇ ಡಿಫ್ರೆನ್ಸ್. ಅಪ್ಪ ಆನ್ ದ ವೇನೆ ಬರ್ತಾ ಸೌತೆಕಾಯಿ ತೊಗೊಂಡಿದ್ರು. ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ಎಲ್ಲ ತೊಗೊಂಡಿದ್ರು. ಅವ್ರಿಗೆ ಸ್ವಲ್ಪ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಈ ಥರದ್ರಲ್ಲೆಲ್ಲ. ಅಮ್ಮ ಮನೆಯಿಂದನೇ ಪುಳಿಯೋಗರೆ, ಕರ್ಡ್ ರೈಸ್ ಎಲ್ಲ ಮಾಡ್ಕೊಂಬಂದಿದ್ರಿಂದ ಸೊ ಊಟ ಎಲ್ಲ ಅಲ್ಲೇ ಆಯಿತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ನಾವು ಅಲ್ಲಿಂದ ಹೊರಟ್ವಿ ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದ್ದು ಕೊಳ್ಳೇಗಾಲ. ಸೊ ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟ. ಎಲ್ರಿಗೂ ಗೊತ್ತಿರೋ ಹಾಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಸಿಗೋದು ತಾಳ್ಬೆಟ್ಟ. ಸೊ ತಾಳ್ಬೆಟ್ಟದಲ್ಲಿ ನಾವು ಅಟ್ಲೀಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಲ್ಲಿಸಿ ಹೋಗಲೇಬೇಕು. ಇದು ಆವಾಗಿನ ಕಾಲದಿಂದ ನಡ್ಕೊಂಡ್ಬಂದಿರೋ ಅಂಥ ಪದ್ಧತಿ. ಇಲ್ಲಿ ನಾವು ನಿಲ್ಲಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿಂದ ದೇವರಿಗೆ ಧೂಪ ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ನಾವು ಇದ್ದು ಹೋಗಬೇಕು. ಇದು ಅವಾಗಿಂದನೂ ನಡ್ಕೊಂಡ್ಬಂದಿರುವಂಥ ಪದ್ಧತಿ. ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಒಡಗಾಯಿ ಬಸಪ್ಪ, ಇಡುಗಾಯಿ ಬಸಪ್ಪ, ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ. ಉಗೇ ಉಗೇ ನಮ್ಮ ಮಾದಪ್ಪನ ಪರಸೆಗೊಂದ್ಸಲ ಉಗೇನ್ರಪ್ಪ. ಆ ಬತ್ತಿ, ಈ ಬತ್ತಿ, ಹೂ ಬತ್ತಿ, ಸುರುಬತ್ತಿ, ಸೂಸುರು ಬತ್ತಿ, ಸಾಂಬ್ರಾಣಿ ಬತ್ತಿ, ಸಿರುಗಂಧದ ಬತ್ತಿ ಗೌಳ್ ಸುತ್ತಿ ಬಿದಿರು ಗುತ್ತಿ ಒಳಗೆ ಒಡೆದು ಮೂಡಿರುವಂತ ನಾಗು ಮಲಯ್ಯನ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಉಗೇ ಉಗೇ. ಅಲ್ಲಿಂದ ನಾವು ತಾಳ್ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ಕಡೆಗೆ ಯಾತ್ರೆ ಹೊರಟು. ಸೊ ಅಲ್ಲಿ ಸ್ವಲ್ಪ ನೋಡಿದ್ವಿ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ಹೋಗುವಂಥ ಭಕ್ತಾದಿಗಳು ಪ್ಲಾಸ್ಟಿಕ್ ಮತ್ತು ಆ ಥರ ಊಟ ಮಾಡಿರೋ ಪ್ಲೇಟ್ಸ್ ಎಲ್ಲ ಒಂದು ಕಡೆ ಸಪ್ರೇಟಾಗಿ ಡಸ್ಟ್ಬಿನಲ್ಲಿ ಹಾಕಿದರೆ ಒಳ್ಳೇದು, ಇನ್ನೂ ನೀಟಾಗಿರುತ್ತೆ. ಎಲ್ಲ ಅದನ್ನು ಫಾಲೋ ಮಾಡಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಬೆಟ್ಟದ ಮೇಲುಗಡೆ ಬಂದ್ವಿ. 30 ರೂಪಾಯಿ ಇತ್ತು ವೆಹಿಕಲ್ಗೆ ಎಂಟ್ರಿ ಚಾರ್ಜು. ಸೊ ಅದನ್ನು ಕೊಟ್ಟು ಸೊ ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ನಾವು ಆಲ್ರೆಡಿ ರೂಮ್ ಮಾಡಿಕೊಂಡು ಬೆಳಗ್ಗೆ ದರ್ಶನ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ಇಲ್ಲಿ ನಾವು ರೂಮ್ ಮಾಡಿದ್ವಿ. ಸೊ ಮುಂಚೆ ನಾವು ಬಂದಾಗೆಲ್ಲ ಒಂದಿನ ಬೆಳಗ್ಗೆನೆ ಬಂದು ದರ್ಶನ ಮುಗಿಸ್ಕೊಂಡು ಸಂಜೆ ಹೊರಟುಬಿಡ್ತಾ ಇದ್ರಿ. ಸೊ
ಸೊ ಇದು ಫಸ್ಟ್ ಟೈಮು ಅಲ್ಲಿ ರೂಮಲ್ಲಿದ್ದು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಬಂದಿದ್ದು. ಚೆನ್ನಾಗಿತ್ತು, ರೂಮ್ ಕೂಡ ಚೆನ್ನಾಗಿತ್ತು. ಸೊ ನಾವಿವಾಗ ಚೆಕ್ ಇನ್ ಆಗ್ತಿರೋದು ಜೇನುಮಲೆ ಭವನ. ನಾವಲ್ಲಿಂದ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಅಲ್ಲಿಂದ ನಾವು ಎಲ್ಲ ಫ್ಯಾಮಿಲಿ ಬಂದ್ವಿ, ಹಂಗೆ ಸ್ವಲ್ಪ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ. ನಾವು ಬಂದಿದ್ದ ಟೈಮ್ಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆ ನಡೀತಾ ಇತ್ತು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮಲೆಯ ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಲೆಯ ಮಾದಪ್ಪನಿಗೆ ಬರುವಾಗ ಮಳೆಲ್ಲ ಗಮ್ಮೆಂದು, ಮಾದಪ್ಪ ಬರುವಾಗ ಮಳೆಲ್ಲ ಗಮ್ಮೆಂದು, ಬಾಳದಲ್ಲಿ ಗರುಗೆ ಚಿಗಿರಾವು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಬಾಳದಲ್ಲಿ ಗರುಗೆ ಚಿಗಿರಾವು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಬಾಳದಲಿಗಾರುಕೆ ಚಿಗಿರ್ಯಾವೋ ಮಾದೇವ, ಬಾಳದಲಿಗಾರುಕೆ ಚಿಗಿರ್ಯಾವೋ ಮಾದೇವ, ಮೂಡಲ್ಲಿ ಮಳೆಯು ಸುರಿದಾವು ಮಾದೇವ ಚೆಲ್ಲಿದರು ಮಲ್ಲಿಗೆಯ, ಮೂಡಲ್ಲಿ ಮಳೆಯು ಸುರಿದಾವು. ಸೊ ನಾವು ರೂಮಿಂದ ಫ್ರೆಶ್ ಅಪ್ ಆಗಿ ಬಂದಿದ್ದು ದೇವಸ್ಥಾನದ ಹತ್ರ. ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿ ನಡೀತಿದ್ದು ಯುಗಾದಿ ಹಬ್ಬದ ಜಾತ್ರೆ. ಹೆವಿ ಜನ ಇದ್ರು, ತುಂಬ ಜನ ಇದ್ದರು, ತುಂಬ ಪ್ರೋಗ್ರಾಮ್ಸ್ಗಳು ನಡೀತಾ ಇತ್ತು. ನಾವು ಸುಮ್ಮನೆ ಹಾಗೆ ದೇವಸ್ಥಾನ ಸುತ್ತ ಹೋಗಿ ಬರೋಣ ಅಂದ್ಕೊಂಡು ಹೋಗಿದ್ದು. ಸೊ ಪ್ರಸಾದನೂ ಅವಾಗೇ ಆಯಿತು, ಎಲ್ಲ ಚೆನ್ನಾಗಾಯಿತು. ಸೊ ನಾವು ಅಲ್ಲಿಂದ ಹೊರಟ್ವಿ, ಹಾಗೆ ಶಾಪಿಂಗ್ ಮಾಡಿಕೊಂಡು ಸುಮ್ಮನೆ ಹಾಗೆ ನೋಡ್ತಾ ಹೊರಟ್ವಿ. ಎಷ್ಟು ಜನ ಅಂತ ಅಂದರೆ ಅಷ್ಟು ಜನ ಇದ್ರು ಅಲ್ಲಿ. ಆಮೇಲೆ ಇವ್ರ ತಮ್ಮ ತೇಜು ಕೂಡ ಜ್ಯೋತಿಷ್ಯ ಎಲ್ಲ ಕೇಳ್ತಾ ಇದ್ದಾರೆ, ರೋಬೋ ಜ್ಯೋತಿಷ್ಯ. ಅದು ಗೊತ್ತಿಲ್ಲ ಎಷ್ಟು ನಿಜ, ಎಷ್ಟು ಸತ್ಯ, ಎಷ್ಟು ಸುಳ್ಳು ಅಂತ. ಪಾಪ ಅಜ್ಜಿ ಆಫ್ ಮಾಡು ಅಂತ ಇದ್ರು ವಿಡಿಯೋ ಮಾಡುವಾಗ. ಇದೆಲ್ಲ ವಿಗ್ರಹಗಳಿತ್ತು, ಲಿಂಗಗಳಿತ್ತು, ಕಲ್ಲಲ್ಲಿ ಮಾಡಿರೋದು. ಆಮೇಲೆ ವಿಭೂತಿಗಳಿತ್ತು. ಯಾರಿಗಾರು ತಗೋಬೇಕು ಅಂದರೆ ಅಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟು. ಅಲ್ಲಿ ನೋಡ್ಬೋದು ನೀವು ಯಾವ್ಯಾವ ಥರ ಸೇವೆ ಮಾಡ್ತಾರೆ ಅಂತ. ಚಿನ್ನದ ರಥದ್ದು ಅದನ್ನು ಸೇವೆ ಮಾಡ್ತಾರೆ, ಬೆಳ್ಳಿ ರಥದ್ದು, ರುದ್ರಾಕ್ಷಿ ವಾಹನ, ಬಸವ ವಾಹನ, ಎಲ್ಲ ಥರದ್ದು ಸೇವೆಗಳು ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ಮಲ್ಗೋಕ್ಕೂ ಜಾಗ ಇಲ್ಲ, ಎಲ್ಲ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ, ಅಷ್ಟು ಜನ. ಇದು ಮಾರನೇ ಬೆಳಗ್ಗೆ ನಾವು ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಎಷ್ಟು ಗಂಟೆ, ಒಂದು 6 ಗಂಟೆ ಆಗಿತ್ತು ನಾವು ಬಂದಾಗ. ಸೊ ನಾವು ತುಂಬ ರಶ್ ಇತ್ತು. ನಾವು ಅವತ್ತೇ ಬೆಂಗಳೂರಿಗೆ ನಾವು ರಿಟರ್ನ್ ಆಗಬೇಕಾಗಿದ್ದರಿಂದ ನಾವು ನಾರ್ಮಲಾಗಿ ಹೋಗೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ಸ್ಪೆಷಲ್ ಎಂಟ್ರಿಗೆ ಹೋದ್ವಿ, ಡೈರೆಕ್ಟ್ ಎಂಟ್ರಿ. ಸೊ ದರ್ಶನ ಎಲ್ಲ ಚೆನ್ನಾಗೇ ಆಯಿತು, ಬೇಗನೆ ಆಯಿತು. ಲೈಕ್ ಇನ್ನು 30 ಮಿನಿಟ್ಸಲ್ಲೆಲ್ಲ ಆಗೋಯ್ತು ದರ್ಶನ. ನಾವು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ರಥ ಹುಲಿ ವಾಹನ ನಡೀತಿರುತ್ತೆ, ಅಲ್ಲಿ ನಾವು ಸ್ವಲ್ಪ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸಿ ಅಲ್ಲಿ ಪ್ರಸಾದ ತೊಗೊಂಡು ಹೊರಟ್ವಿ.
ಅಲ್ಲಿ ನಾಗರ್ಕಲ್ ಸಹ ಇತ್ತು. ನನ್ನ ತಮ್ಮ ಮತ್ತು ಅರ್ಜುನ್ ಇಬ್ರು ಪೂಜೆ ಮಾಡ್ತಾಯಿದ್ರು. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಮುಂದಿನ ವಿಡಿಯೋದಲ್ಲಿ ನಾವು ಸಾಲೂರು ಮಠದ್ದು ಮತ್ತು ಅಲ್ಲಿಂದ ಬೆಂಗಳೂರು ರಿಟರ್ನ್ ಆಗ್ತಿರೋದು 2 ವಿಡಿಯೋಗಳನ್ನ ಹಾಕ್ತೀವಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.